ಚರಂಡಿ ನೀರು ಮನೆಗಳಿಗೆ ನುಗ್ಗಿದ ಹಿನ್ನೆಲೆ ರಸ್ತೆ ತಡೆದು ಗ್ರಾಮಸ್ಥರ ಪ್ರತಿಭಟನೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಾಂದಕವಟಿ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಚರಂಡಿ ನೀರು ಹಲವು ಮನೆಗಳಿಗೆ ನುಗ್ಗಿದ ಪರಿಣಾಮ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯನ್ನ ಅಗೆದು ಪ್ರತಿಭಟನೆ ನಡೆಸಿದರು. ಗ್ರಾಮಸ್ಥರ ಆರೋಪದಂತೆ ಚರಂಡಿ ಸ್ವಚ್ಛತೆ ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಇದರ ಪರಿಣಾಮವಾಗಿ ಮಳೆಯ ನೀರು ಮತ್ತು ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದರು. ವಿಷಯ ತಿಳಿದ ತಕ್ಷಣ ಗ್ರಾಮಕ್ಕೆ ಆಗಮಿಸಿದ ತಹಶೀಲ್ದಾರ್ ಕರಿಯಪ್ಪ ಎಸ್ ಬೆಳ್ಳಿ ಅವರು ಸ್ಥಳ ಪರಿಶೀಲನೆ ನಡೆಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಶಿಹಪುರ ಅವರನ್ನ ಸ್ಥಳಕ್ಕೆ ಕರೆಸಿಕೊಂಡರು. ಸಾರ್ವಜನಿಕರ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹರಿಸಿ ಇಂತಹ ಘಟನೆ ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಅವರು ಗ್ರಾಮದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಘಟನಾ ಸ್ಥಳದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಶಿಹಪುರ ಅವರಿಗೆ ಕೆಲ ಯುವಕರು ತೀವ್ರ ತರಾಟೆಗೆ ತೆಗೆದುಕೊಂಡು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಬಳಿಕ ಅಧಿಕಾರಿಗಳು ಶೀಘ್ರದಲ್ಲೇ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ ನಂತರ ಪರಿಸ್ಥಿತಿ ತಿಳಿಗೊಂಡಿತು. ಖಾದರ್ ಬಾಷಾ, ಮೇಲಿನ ಮನೆ, ಜೆಕೆ ನ್ಯೂಸ್ ಕನ್ನಡ, ಸಿಂದಗಿ. ಇಲೆಕ್ಷನ್ ಮಾತ್ರ ಸರಿಯಾಗಿ ಬಂದು ವೋಟ್ ಕೇಳ್ತಾರೆ. ಇದಕ್ಕೆ ನಮ್ಗೆ ಹೊಸ ದಾರಿ ಕೊಡ್ರಿ. ಇವತ್ತು 3 ದಿನದಾಗ ಏನ್ ಮಾಡ್ತೀರಿ ಮಾಡ್ರಿ, ಇಲ್ಲ ಅಂದ್ರೆ ಮ್ಯಾಲ ಹೋಗೋರದಿ ಹೋಗ್ತೀವಿ. ಒಂದ್ ಗಾಡಿ ಮಾಡ್ಕೊಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಹೇಳಿರೇನ್ರಿ? ಸಾಕಾಗದ. ಈ 10 ವರ್ಷ ದಿನ ಹೇಳಿದ್ರ ರುಚಿ ಇರಲ್ಲ. ಒಮ್ಮೆ ಹೇಳೋದಿರ್ತದಲ್ಲ, ದಿನ ಹೇಳಾನೆ ಆಯ್ತು ಅವ್ರಿ ಬರ್ತೀವಿ ಅಂತಾರ, ಬಂದ್ ನಿಂತ್ ನೋಡ್ತಾರ, ಹೋತಾರ. ಪಿಡಿಒ ಸೆಕ್ರೆಟರಿ ಎಲ್ಲ ಮುಗಿದ ಇಲ್ಲ ಪಿಡಿಒ ಇರ್ತಾನ, ಪಿಡಿಒ ಊರಿಗೆ ಬರಲ್ಲ. ಈ ಪಂಚಾಯತಿನೇ ಸಾಕಾಗ್ಯದ ನಮಗ. ಊರ ಚಾಂದಕೋಳಿ ಗ್ರಾಮ ಪಂಚಾಯತ್ಗಂತೂ ಸಾಕಷ್ಟು ದುಡ್ಡು ಬರ್ತದ. ದುಡ್ಡು ಬಂದ್ರು ಯಾವ ಮಗ ಬಂದ್ ನಿಂತಿ ಇಲ್ಲಿ ಯಾವನು ಕೆಲಸ ಮಾಡಿಲ್ಲ, ಮಾಡುದಿಲ್ಲ. ಹೊಳೆ ಹಾಯ್ದಿಲ್ಲ. ಬರಬ್ಬರಿ ಇಲ್ಲಿ ದವಾಖಾನೆ ಅದಾವ, ಇಲ್ಲಿ ಬಡವ್ರೆಲ್ಲ ಸಂಸಾರ ಮಾಡ್ತಾರ, ಮನೆ ಓದ್ತಾವ ನೀರ. ಯಾವ ಮಗ ಬಂದಿಕ್ಕೆ ಕೇರೆ ಮಾಡಲಪ್ಪ ಅಂದಾಗ ಪಂಚಾಯತಿ ಎದಕ್ ಬೇಕು? ಪಂಚಾಯತ್ ಎದಕ್ ಬೇಕು ಹೇಳ್ರಿ? ಮೆಂಬರ್ ಹೋದಾರ ಎಲ್ಲಿ ಬಿಲ್ ಆತ ತೊಗೊಂಡೋಗ್ಬಿಡ್ತಾರ. ಇದ್ರ ಬಗ್ಗೆ ಏನು ಕೇರೆ ಮಾಡ್ಲಪ್ಪ ಅಂದಾಗ ಓಣ್ಯಾಗ ಯಾರು ಬಡವ್ರದಾವ ಹೋಗಿ ಪಂಚಾಯತ್ ಹೋಗಿ ಕೇಳಂಗಿಲ್ಲ. ಕೇರ್ ಮಾಡ್ಲಪ್ಪ ಅಂದಾಗ ಮತ್ತೆ ಓಣ್ಯ ನಾವು ಸಂಸಾರ ಹೆಂಗ್ ಮಾಡ್ಬೇಕು? ಇಲ್ಲಿ ಬೆಲ್ಲೂರು ಬಂದು ಹೊಯ್ಕೋತಾರ, ಯಾರು ಕೇಳಂಗಿಲ್ಲ. ಈ ಊರ ಮಂದಿ ಯಾರು ಒಟ್ಟ ಬಂದು ಕೇರ್ ಮಾಡ್ಲಪ್ಪ ಅಂದಾಗ ಮುಂದೆ ಹ್ಯಾಂಗದು ಸಂಸಾರ ಮಾಡೋದು ಹ್ಯಾಂಗ? ಬಡವರು ಸರಿಯಾಗಿ ನೀರಿಲ್ಲ, ನೀರ್ ಬರಂಗಿಲ್ಲ, ಬಂದು ಕೇಳೋದಿಲ್ಲ, ಉಳ್ಕೋತಾವ ರೈತರು. ಬಡವರು ಮತ್ತೆ ಹ್ಯಾಂಗ ಮಾಡೋದು? ಹೆಂಗ ನೀರಿಂದ ಅವಾಗ ಪ್ರಿಯೋ ಮಿನಿಸ್ಟರ್ ಬಂದ ಬರ್ತಾನ ಊರಾಗ. ಆ ಮಗನಿಗೆ ಫೋನ್ ಹಚ್ಚಾನ, ಹಡಿಸಿ ಮಗ ಹೊಳ್ಳಿ ಬರ ಫೋನ್ ಎತ್ತಾಗ ಕೂತಪ್ಪ ಮಾಡಿರ್ತಾನ. ಹ್ಯಾಂಗ ಬೈ ಮಾಡ್ರಿ ಹೊಳ್ಕೊಳಂಗ ಆತದ. ಹ್ಯಾಂಗ ಮಾಡ್ಕೊತದ? ಹೆಂಗ ಗೊತ್ತಾರ ಮುಡುಕರು ಮನೆ ಮುದುಕಿ ಬುದ್ಧಿಗೆ ಕಾಲ್ ಮುಡ್ಕೊಡ್ತು. ಯಾರು ಕೇವ್ರ ಯಾರು? ಆ ಪೋಲಿ ಮುದುಕಿ ತೋರ್ಸಾರ ಯಾರು? ದವಾಖಾನೆ ಅವ್ರಿಗೆ ದಿಕ್ಕಿಲ್ಲ ಯಾರು? ನಿಮ್ ಮನೆ ನೀವು ಮಾತಾಡ್ತೀರಿ, ನಿಮ್ಮ ಮನೆ ಆರಾಮ ಕೇಳ್ಬೇಕಲ್ಲಿ. ಓಡೋರೆಲ್ಲ ಪಾಪ ಅಂಜಿ ಯಾವ ಸುಮ್ ಕೂತಾವ, ಅವ್ರ ಮನೆ ನೀರು ಹೋಗ್ತಾವ, ಅವ್ರನ್ನ ಹೊಲಸ ನೀರು ಕುಡಿಕೆ ಊಟ ಮಾಡಿ ಸಂಸಾರ ಮಾಡಕ್ ಅವ್ರು ಯಾರು ಕೇಳ್ತೀರಿ? ಒಬ್ರು ಕೇಳಂಗಿಲ್ಲ. ಅವ್ರಂತೂ ನೋಡ ಮೆಂಬರ್ ಹೋದಾರ ಯಾರು ಸೆಲೆಕ್ಟ್ ಬರಂಗಿಲ್ಲ. ಅವ್ರ ಬಿಲ್ ತಗೊಂಡಿಗೆ ಆರಾಮ್ ತಮ್ಮ ಹೆಂಡೋರ್ ಸಂಸಾರ ಮಾಡ್ಕೊತಿರ್ತಾರ. ನಿಮ್ಮ ಹೆಸರ ಮಾನವ ನಿಂಗಪ್ಪ ಶಿಂದಿರಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.